ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕೇಸ್ ಹಾಕುವ ವಿಚಾರಕ್ಕೆ ಬಿಎಸ್ವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ಕೂಡ ಮಾಡಲಿ, ನಾವು ಹೆದರಿಸೋದಕ್ಕೆ ಸಿದ್ಧ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಕೋವಿಡ್ ನಿರ್ವಹಣೆಗಾಗಿ ಪಿಪಿಇ ಕಿಟ್ ಖರೀದಿ ಪ್ರಕ್ರಿಯೆಯಲ್ಲಿ ಭಾರಿ ಅಕ್ರಮ ಆಗಿದೆ. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ವೈಯಕ್ತಿಕವಾದಂತ ಲಾಭವನ್ನ ಪಡೆದಿದ್ದಾರೆ ಎನ್ನುವ ವಿಚಾರವಾಗಿ ಬಿಎಸ್ ಯಡಿಯೂರಪ್ಪ ಹಾಗೆ ಶ್ರೀರಾಮುಲು ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸುವಂತೆ ಒಂದು ಕಡೆ ಶಿಫಾರಸು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ಮಾಡ್ಲಿ, ನಾವು ಎದುರಿಸೋದಕ್ಕೆ ಸಿದ್ಧ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಒಂದು ಕಡೆ ಕೋವಿಡ್ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವರಾಗಿದ್ದಂತಹ ಬಿ ಶ್ರೀರಾಮುಲು ಅವರು ಅಧಿಕಾರಿಗಳ ಶಿಫಾರಸುಗಳನ್ನ ಬದಿಗೊತ್ತಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಇದರಿಂದ ವೈಯಕ್ತಿಕ ಲಾಭ ಮಾಡಿಕೊಂಡಿದ್ದಾರೆ ಅಂತ ಒಂದು ಕಡೆ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಬನ್ನಿ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪನವರು ನೋಡೋಣ. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. You will face the consequence. There is a court also. You will take protection, and I don't think any problem in that. Sir, but the election. I am not at all bothered about any such charges. ಒಂದು ಕಡೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೆಲ್ಲವನ್ನ ಕೂಡ ಎದುರಿಸೋದಕ್ಕೆ ಸಿದ್ಧ ಎನ್ನುವ ಮುಖಾಂತರವಾಗಿ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ಹಾಗೂ ವೈಯಕ್ತಿಕ ಲಾಭ ಮಾಡಿಕೊಂಡು ಇಬ್ಬರ ವಿರುದ್ಧವೂ ಕೂಡ ಭ್ರಷ್ಟಾಚಾರ ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡುವಂತೆ ಶಿಫಾರಸು ಮಾಡಿರುವಂತದ್ದು. ಈ ವಿಚಾರವಾಗಿ ಈಗ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 330ರಿಂದ 750 ರೂಪಾಯಿಯ ದರದಲ್ಲಿ ಪಿಪಿಇ ಕಿಟ್ಗಳನ್ನ ಪೂರೈಸೋದಕ್ಕೆ ದೇಶೀಯ ಕಂಪನಿಗಳು ಸಿದ್ಧವಿದ್ವು. ಆದ್ರೆ ಈ ಕಂಪನಿಗಳಿಂದಲೇ ಕಿಟ್ ಖರೀದಿಸಬೇಕು ಅಂತ ಅಧಿಕಾರಿಗಳು ಶಿಫಾರಸನ್ನ ಮಾಡಿದ್ರು. ಅದನ್ನ ಬದಿಗೊತ್ತಿ 2049ರಿಂದ 2117 ರೂಪಾಯಿ ದರದಲ್ಲಿ 3 ಲಕ್ಷ ಕಿಟ್ಗಳನ್ನ ಖರೀದಿ ಮಾಡಿದ್ರು. ಚೀನಾದ ಕಂಪನಿಗಳಿಂದ ಖರೀದಿಸುವಂತೆ ಒಪ್ಪಂದಕ್ಕೆ ಸ್ವತಃ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಸಚಿವರು ಸಹಿಯನ್ನ ಹಾಕಿದ್ರು ಎನ್ನುವ ಮುಖಾಂತರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಹಾಗೆ ಶ್ರೀರಾಮುಲು ಅವರು.